Hello students, this is Professor Taramati Nagkod from Government First Grade College, Kundgod. In today's class, I am going to take up Financial Accounting, which is for BCom First Sem of Karnataka University, Dharwad. So this year they have introduced a new topic called that is Limited Liability Partnership. So Limited Liability Partnership ಅನ್ನು ನಾವು ಈ ಪಾಠದಲ್ಲಿ ನೋಡೋಣ. So first we will see introduction and the meaning of partnership. So partnership ಅಂದರೆ ನಿಮಗೆ ಗೊತ್ತು, it is an agreement between two persons. In a traditional way it was having a unlimited liability. ಇವಾಗ ಏನು ಮಾಡಿದ್ವಿ, ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಅಂತ ನೋಡ್ತಾ ಇದ್ವಿ. ಸೊ ದಟ್ ಈಸ್ ಅ ಡಿಫ್ರೆಂಟ್ ಫ್ರಮ್ ದ ಅರ್ಲಿಯರ್ ಪಾರ್ಟ್ನರ್ಶಿಪ್. ಸೊ ಅದು ಹೆಂಗೆ ಬೇರೆ ನೋಡೋಣ. The limited liability partnership is established and registered under the Limited Liability of Partnership Act 2008. The act comes into force from 1/4/2009. Meaning of limited liability partnership. Limited liability partnership is a body corporate having a separate entity from its partner and it has a perpetual succession. ಅಂದರೆ ಸೊ ಇದು ಕಂಪನಿ ಥರ ಒಂದು ಬೇರೆ ಎಂಟಿಟಿ, ಅಂದರೆ ಇದು ಕಂಟಿನ್ಯೂಯಸ್ ಆಗಿ ನಡೀತಾ ಇರ್ತದೆ. ದ ಲೈಫ್ ಆಫ್ ದ ಪಾರ್ಟ್ನರ್ ವಿಲ್ ನಾಟ್ ಅಫೆಕ್ಟ್ ದ ಲೈಫ್ ಆಫ್ ದ ಫರ್ಮ್. ಓಕೆ, ಇನ್ ಕೇಸ್ ಆಫ್ ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್, ಮಿನಿಮಮ್ 2 partners, there is no maximum number for the partners. Okay, it is just like a public company ಅಂತ ಹೇಳ್ಬೋದು. A limited liability partnership has unlimited corporate capacity for beyond any company can control at present under the Companies Act 1956. So ಇದು ಕಾನ್ಸೆಪ್ಟ್ ಪ್ರಕಾರ ನೋಡೋದಾದರೆ ಲಿಮಿಟೆಡ್ ಕಂಪ್ನಿ ಪಾರ್ಟ್ನರ್ಶಿಪ್ ಅಂದರೆ ಇಟ್ ಈಸ್ ಅನ್ ಆಲ್ಟರ್ನೇಟಿವ್ ಫಾರ್ಮ್ ಆಫ್ ಕಾರ್ಪೊರೇಟ್ ಬಿಸ್ನೆಸ್. ಇದು ಕಂಪ್ನಿದೆ ಇನ್ನೊಂದು ಥರ ಆಲ್ಟರ್ನೇಟಿವ್ ಫಾರ್ಮ್ ಅಂತ ಹೇಳ್ಬೋದು. ಇಟ್ ಹ್ಯಾಸ್ ಅ ಪರ್ಪೆಚುವಲ್ ಸಕ್ಸೆಷನ್, ಅಂದರೆ ದ ಲೈಫ್ ಆಫ್ ದ ಫರ್ಮ್ ಡಸ್ ನಾಟ್ ಡಿಪೆಂಡ್ ಆನ್ ದ life of the partner, insolvency of a partner and insanity of a partner. So even though whatever happens to the partner, the firm will continue. It has a separate legal entity. ಅಂದರೆ ಇದು ಒಂದು legal entity. It can do its business in its own name. Okay, existing in the eyes of law. Okay, limited liability of partner ಅಂದರೆ in case of dissolution, ಕಂಪನಿ ಕ್ಲೋಸ್ ಆದರೆ ಪಾರ್ಟ್ನರ್ ತನ್ನ ಸ್ವಂತ ಆಸ್ತಿಯನ್ನು ಮಾರಿ ಏನನ್ನು ಕೊಡಬೇಕಾಗಿಲ್ಲ. ಅದಕ್ಕೆ ನಾವೇನು ಹೇಳ್ತೀವಿ, ಲಿಮಿಟೆಡ್ ಲಯಬಿಲಿಟಿ ಆಫ್ ಅ ಪಾರ್ಟ್ನರ್. ಅಗ್ರಿಮೆಂಟ್ ಬಿಟ್ವೀನ್ ಪಾರ್ಟ್ನರ್. ಸೊ ಜಸ್ಟ್ ಲೈಕ್ ಅ ಟ್ರೆಡಿಷ್ನಲ್ ವೇ, ಹಿಯರ್ ಆಲ್ಸೋ ವಿ ಹ್ಯಾವ್ ಆ್ಯನ್ ಅಗ್ರಿಮೆಂಟ್. ಇಲ್ಲೇನು ಅಗ್ರಿಮೆಂಟ್ ಮಾಡ್ತಾರೆ ಪಾರ್ಟ್ನರ್ಸ್. ಇಟ್ ಈಸ್ ಅ ಹೈಬ್ರಿಡ್ ಸಿಸ್ಟಮ್, ಅಂದರೆ ಇದೇನು ಮಿಕ್ಸ್ಚರ್ ಆಫ್ ಕಂಪ್ನಿ ಟೈಪ್ ಆ್ಯಂಡ್ ದ ಫರ್ಮ್. ಅದಕ್ಕೆ ನಾವು ಇದನ್ನು ಹೈಬ್ರಿಡ್ ಅಂತ, ಇಟ್ಸ್ ಅ ಕಾಂಬಿನೇಷನ್ ಆಫ್ ಕಂಪ್ನಿ as well as a partnership firm. Okay, conversion to limited liability partnership. ಈಗ ನೀವು ಟ್ರೆಡಿಷ್ನಲ್ ಪಾರ್ಟ್ನರ್ಶಿಪ್ಪನ್ನು ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಅಂತ ನೀವು ಕನ್ವರ್ಟ್ ಮಾಡ್ಬೋದು. ಕನ್ವರ್ಟ್ ಮಾಡಬೇಕಂದ್ರೆ ಇದರದ್ದೆಲ್ಲ ಅಸೆಟ್ಸನ್ನು, ಲಯಬಿಲಿಟಿಗಳನ್ನು ಎಲ್ಲ ನೀವು ಅದು ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ಪಿಗೆ ಟ್ರಾನ್ಸ್ಫರ್ ಮಾಡೋ ಮುಖಾಂತರ ಆ್ಯಸ್ ಪರ್ ದ ಶೆಡ್ಯೂಲ್ ಇಫ್ ಯು ಡೂ ಇಟ್, ಯು ಕ್ಯಾನ್ ಡೂ ದ ಕನ್ವರ್ಷನ್. ಓಕೆ, ಅದು ಕನ್ವರ್ಷನ್ ಮಾಡಬೇಕಂತಂದರೆ ಇಲ್ಲೇ ಏನು ಹೇಳ್ತಾರೆ, ಅಲ್ಲೇ 2 ಜನ ಏನಿರಬೇಕು, ಡೆಸಿಗ್ನೇಟೆಡ್ ಪಾರ್ಟ್ನರ್ಸ್ ಇರಬೇಕು. ಒಬ್ಬರು ಏನಿರಬೇಕು, ಹಿ ಶುಡ್ ಬಿ ದ ರೆಸಿಡೆಂಟ್ ಆಫ್ ದ ಇಂಡಿಯಾ. ಓಕೆ, ಡೆಸಿಗ್ನೇಟೆಡ್ ಪಾರ್ಟ್ನರ್ ಅಂತ ನಾವು ಯಾಕೆ ಮಾಡ್ತೀವಿ ಅಂತಂದರೆ ದೇ ವಿಲ್ ಬಿ ಲಯಬಲ್ ಟು ಟೇಕ್ ಆನ್ ಆಲ್ ದ ಲೀಗಲ್ ಕಂಪ್ಲಯನ್ಸಸ್. ಅಂದರೆ ಇಲ್ಲಿ ಆಗು ಹೋಗುಗಳನ್ನು ನೋಡಲಿಕ್ಕೆ ರೆಗ್ಯುಲೇಟರಿ ಮತ್ತು ಲೀಗಲ್ ಕಂಪ್ಲಯನ್ಸಸ್ಸನ್ನು ನೋಡ್ಕೊಳ್ಳೋದಕ್ಕೆ ಆ ಪಾರ್ಟ್ನರ್ಸ್ ಇರ್ತಾರೆ. ಸೊ ಅವ್ರಿಗೆ ನಾವು ಡೆಸಿಗ್ನೇಟೆಡ್ ಪಾರ್ಟ್ನರ್ ಅಂತ ಹೇಳ್ತೀವಿ. ಅವ್ರಿಗೊಂದು ಡೆಸಿಗ್ನೇಟೆಡ್ ಪಾರ್ಟ್ನರ್ ನಂಬರ್ ಸಹ ನಾವು ಕೊಡ್ತೇವೆ. ನೆಕ್ಸ್ಟ್, ರಿಜಿಸ್ಟ್ರೇಷನ್. ಸೊ ಹಿಯರ್ ರಿಜಿಸ್ಟ್ರೇಷನ್ ಆಫ್ ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ ಶುಡ್ ಬಿ ರಿಜಿಸ್ಟರ್ಡ್ ವಿತ್ ದ ರಿಜಿಸ್ಟರ್ ಆಫ್ ಕಂಪ್ನೀಸ್. ಅಂದರೆ ಜಸ್ಟ್ ಲೈಕ್ ಕಂಪ್ನಿ ಯು ಹ್ಯಾವ್ ಟು ರಿಜಿಸ್ಟರ್. ದ ರಿಜಿಸ್ಟ್ರಾರ್ ಕಂಟ್ರೋಲ್ಸ್ ಅ ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್. ಕ್ಯಾರೆಕ್ಟರಿಸ್ಟಿಕ್ಸ್ ಈಗ ಹೇಳಿದೆ ನಾನು. ಇಟ್ ಹ್ಯಾಸ್ ಅ separate legal entity, ಅಂದರೆ it's a entity which will do its activity in its own name. It is separate from the partners. Number of member, ಎಷ್ಟು ಜನ ಇರಬೇಕು, ಮಿನಿಮಮ್ 2, you don't have maximum number.
ಎಷ್ಟು ಜನ ಆದರೂ ಇರ್ಬೋದು. ಇಟ್ ಈಸ್ ನಾಟ್ ರಿಸ್ಟ್ರಿಕ್ಟೆಡ್ ಟು ಮಿನಿಮಮ್ ಕ್ಯಾಪಿಟಲ್. ಇಷ್ಟೇ ಕ್ಯಾಪಿಟಲ್ ಅಂತೇನಿಲ್ಲ. ದೇ ಕ್ಯಾನ್ ಡೂ ಇಟ್ ಇನ್ ಅ ಲಾರ್ಜ್ ಕ್ಯಾಪಿಟಲ್. ಲಿಮಿಟೆಡ್ ಲಯಬಿಲಿಟಿ ಫಾರ್ ಈಚ್ ಪಾರ್ಟ್ನರ್ ಅಂದರೆ ಅವರ ಜವಾಬ್ದಾರಿ ಏನಿರುತ್ತೆ ಲಿಮಿಟೆಡ್ ಆಗಿರುತ್ತೆ. ದ ಪಾರ್ಟ್ನರ್ ಹ್ಯಾವ್ ಅ ರೈಟ್ ಟು ಮ್ಯಾನೇಜ್ ದ ಬಿಸ್ನೆಸ್ ಡೈರೆಕ್ಟ್ಲಿ ಅಂದರೆ ಅವರು ಡೈರೆಕ್ಟಾಗಿ ಕಂಪ್ನಿನ ಮ್ಯಾನೇಜ್ ಮಾಡ್ಬೋದು, ಪಾರ್ಟ್ನರ್ಶಿಪ್ಪನ್ನು ಮಾಡ್ಬೋದು. ಮ್ಯಾನೇಜ್ ಅಗ್ರಿಮೆಂಟ್ ಈಸ್ ಎಸೆನ್ಷಿಯಲ್ ಫಾರ್ ಮ್ಯಾನೇಜ್ಮೆಂಟ್. ಸೊ ಯಾರು ಮ್ಯಾನೇಜ್ ಮಾಡ್ತಾರೆ, ಹೆಂಗೆ ಮಾಡಬೇಕು ಅನ್ನೋದನ್ನು ಅವರು ಅಗ್ರಿಮೆಂಟಲ್ಲೇ ಮಾಡ್ಕೋಬೇಕು. ಇಟ್ ಹ್ಯಾಸ್ ಅ ಪರ್ಪೆಚುವಲ್ ಸಕ್ಸೆಷನ್ ಅಂದರೆ ದ ಲೈಫ್ ಆಫ್ ದ LLP ವಿಲ್ ಬಿ ಲಾಂಗರ್ ಆ್ಯಸ್ ಇಟ್ ಈಸ್ ನಾಟ್ ಡಿಪೆಂಡಿಂಗ್ ಆನ್ ದ ಲೈಫ್ ಆಫ್ ದ ಪಾರ್ಟ್ನರ್ಸ್. ಆಬ್ಲಿಗೇಷನ್ ಟು ಮೇಂಟೈನ್ ಅಕೌಂಟ್ಸ್ ಅಂದರೆ ಅಕೌಂಟ್ಸನ್ನು ಕಂಪಲ್ಸರಿ ಮೇಂಟೈನ್ ಮಾಡಬೇಕು. ಓಕೆ, ಪ್ರೊವಿಷನ್ ಆಫ್ ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ 1932 ಆರ್ ನಾಟ್ ಅಪ್ಲಿಕೇಬಲ್ ಟು ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್. ಸೊ ಇದಕ್ಕೆ ನಮ್ಮದು ಓಲ್ಡ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ ಇದು ನಮಗೆ ಬರಲ್ಲ. ಸೊ ಈಗ ಹೊಸದಾಗಿ ನಾವು ಏನು ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಆ್ಯಕ್ಟ್ ಇದೆಯಲ್ಲ ಆ ಪ್ರಕಾರ ನಾವು ರಿಜಿಸ್ಟ್ರೇಷನ್ ಮಾಡಬೇಕು. ಮತ್ತು ವಿ ಹ್ಯಾವ್ ಟು ರಿಜಿಸ್ಟರ್ ವಿತ್ ದ ಕಂಪ್ನೀಸ್, ರಿಜಿಸ್ಟರ್ ಆಫ್ ಕಂಪ್ನೀಸ್ ಜೊತೆಗೂ ರಿಜಿಸ್ಟರ್ ಮಾಡಬೇಕು. ಬೆನಿಫಿಟ್ಸ್ ಈಗ ನಾ ಹೇಳಿದ್ನಲ್ಲ, ಮಿನಿಮಮ್ 2% ರಿಕ್ವೈರ್ಡ್, ಲೋ ಫಾರ್ಮೇಷನ್ ಕಾಸ್ಟ್, ನೋ ಕಂಪಲ್ಸರಿ ಆಡಿಟ್. ಯಾರಿಗೆ ಅಂತ ಹೇಳ್ತೇನೆ. ಈಸಿ ಟು ಎಸ್ಟಾಬ್ಲಿಷ್ ಲಿಮಿಟೆಡ್ ಲಯಬಿಲಿಟಿ ಆ್ಯಂಡ್ ಟ್ಯಾಕ್ಸ್ ಬೆನಿಫಿಟ್. ಅದನ್ನು ಡೀಟೇಲಲ್ಲೇ ನೋಡೋಣ. ಇಟ್ ಈಸ್ ಫ್ಲೆಕ್ಸಿಬಲ್. ಸೊ ಈಗ ಪಾರ್ಟ್ನರ್ಶಿಪ್ ತಮ್ಮ ಅಗ್ರಿಮೆಂಟ್ ಮೇಲೆ ಕೆಲವೊಂದು ಚೇಂಜಸನ್ನು ಮಾಡ್ಕೋಬೋದು. ಇಟ್ ಹೆಲ್ಪ್ಸ್ ಫಾರ್ ಅ ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ದ ಕಂಟ್ರಿ. ಅಂದರೆ ಜಸ್ಟ್ ನಾರ್ಮಲ್ ಪಾರ್ಟ್ನರ್ಶಿಪ್ ಫಾರ್ಮ್ ಇದ್ದರೆ ಡ್ಯೂ ಟು ಇನ್ಸಾಲ್ವೆನ್ಸಿ, ಇನ್ಸ್ಯಾನಿಟಿ, ಏನೋ ಒಂದು ಪ್ರಾಬ್ಲಮ್ ಆಯಿತು, ಎವ್ರಿ ಟೈಮ್ ದೇ ಹ್ಯಾವ್ ಟು ಕ್ಲೋಸ್ ಡೌನ್ ದ ಬಿಸ್ನೆಸ್ ಆ್ಯಂಡ್ ದ ಫರ್ಮ್. ಸೊ ಇದರಲ್ಲಿ ಹಾಗಿಲ್ಲ, ದೇ ಕ್ಯಾನ್ ಡೂ ಇಟ್ ಕಂಟಿನ್ಯೂಸ್ಲಿ. ಇಟ್ ಈಸ್ ಎಕ್ಸೆಂಪ್ಟ್ ಫ್ರಮ್ ಡಿವಿಡೆಂಡ್ ಡಿಸ್ಟ್ರಿಬ್ಯೂಷನ್ ಟ್ಯಾಕ್ಸ್. ನೀವು ಕಂಪ್ನಿ ಆದರೆ ಡಿವಿಡೆಂಡ್ ಡಿಸ್ಟ್ರಿಬ್ಯೂಷನ್ ಟ್ಯಾಕ್ಸ್ ಕೊಡಬೇಕು, ಆದರೆ ಪಾರ್ಟ್ನರ್ಶಿಪ್ಪಿಗೆ ಇದು ಇಲ್ಲ. ಇಟ್ ಈಸ್ ಈಸಿ ಟು ಎಸ್ಟಾಬ್ಲಿಷ್ ಆ್ಯಂಡ್ ಮ್ಯಾನೇಜ್. ಇದನ್ನು ಈಸಿಯಾಗಿ ಸ್ಟಾರ್ಟ್ ಮಾಡ್ಬೋದು ಮತ್ತು ಅದನ್ನು ಮ್ಯಾನೇಜ್ ಕೂಡ ಮಾಡ್ಬೋದು. ದ ಲಯಬಿಲಿಟಿ ಆಫ್ ಅ ಪಾರ್ಟ್ನರ್ಸ್ ಈಸ್ ಲಿಮಿಟೆಡ್. ಓಕೆ, ಇಟ್ ಹ್ಯಾಸ್ ಅ ಪರ್ಪೆಚುವಲ್ ಸಕ್ಸೆಷನ್ ಮೀನ್ಸ್ ಕಂಟಿನ್ಯೂಸ್ ಎಕ್ಸಿಸ್ಟೆನ್ಸ್. ಇಟ್ ಹೆಲ್ಪ್ಸ್ ಫಾರ್ ಅಕ್ವೈರಿಂಗ್ ಪ್ರೊಫೆಷ್ನಲ್ ಆ್ಯಂಡ್ ಟೆಕ್ನಿಕಲ್ ಎಕ್ಸ್ಪರ್ಟೈಸ್. ಸೊ ಮೆಂಬರ್ಸನ್ನು ನೀವು ಪಾರ್ಟ್ನರ್ಸನ್ನು, ಪ್ರೊಫೆಷ್ನಲ್ಸ್, ಟೆಕ್ನಿಷಿಯನ್ಸನ್ನು ನೀವು ಪಾರ್ಟ್ನರ್ ಮಾಡೋದ್ರ ಮೂಲಕ ಯು ಕ್ಯಾನ್ ಹ್ಯಾವ್ ಪ್ರೊಫೆಷ್ನಲ್ಸ್ ಆ್ಯಂಡ್ ಟೆಕ್ನಿಷಿಯನ್ಸ್ ಇನ್ ಯುವರ್ ಪಾರ್ಟ್ನರ್ಶಿಪ್ ಫರ್ಮ್. ಕಂಪಲ್ಸರಿ ಆಡಿಟ್ ಈಸ್ ನಾಟ್ ರಿಕ್ವೈರ್ಡ್. ಯಾರಿಗೆ ಬೇಕಾಗಿಲ್ಲ. ಇಫ್ ದ ಕಾಂಟ್ರಿಬ್ಯೂಷನ್ ಆಫ್ ದ ಪಾರ್ಟ್ನರ್ ಈಸ್ ಲೆಸ್ ದ್ಯಾನ್ 25 lakh ಅಂದರೆ ಅವ್ರದ್ದು ಕ್ಯಾಪಿಟಲ್ 25 ಲಕ್ಷಕ್ಕಿಂತ ಕಡಿಮೆ ಇದ್ದು ಅವ್ರದ್ದು ಸೇಲ್ಸ್ ಟರ್ನ್ ಓವರ್ 40 lakhಗಿಂತ ಕಡಿಮೆ ಇದ್ದರೆ ದೇ ನೀಡ್ ನಾಟ್ ಹ್ಯಾವ್ ಟು ಗೋ ಫಾರ್ ಕಂಪಲ್ಸರಿ ಆಡಿಟ್. ಸೊ ಇದಕ್ಕಿಂತ ಹೆಚ್ಚಾದರೆ ದೇ ಹ್ಯಾವ್ ಟು ಗೋ ಫಾರ್ ಆಡಿಟ್. ಅಂದರೆ 25 lakhಗಿಂತ ಹೆಚ್ಚಿಗೆ ಕ್ಯಾಪಿಟಲ್ ಇದ್ದು 40 ಲಕ್ಷಕ್ಕಿಂತ ಹೆಚ್ಚು ಸೇಲ್ಸ್ ಇದ್ದರೆ ಅವರು ಆಡಿಟ್ ಮಾಡಿಸ್ಬೇಕು. ಅದಕ್ಕಿಂತ ಕಡಿಮೆ ಇದ್ದರೆ ಆಡಿಟ್ ಈಸ್ ನಾಟ್ ಕಂಪಲ್ಸರಿ. ಈಸಿ ಟು ವೈಂಡ್ ಅಂದರೆ ಈಸಿಯಾಗಿ ನಾವು ಕಂಪ್ನಿಯನ್ನು ಕ್ಲೋಸ್ ಮಾಡ್ಬೋದು, ಫರ್ಮನ್ನು ಕ್ಲೋಸ್ ಮಾಡ್ಬೋದು. ಆಲ್ ಪಾರ್ಟ್ನರ್ಸ್ ಮೇ ಟೇಕ್ ಆ್ಯನ್ ಆ್ಯಕ್ಟಿವ್ ಪಾರ್ಟ್ ಇನ್ ದ ಮ್ಯಾನೇಜ್ಮೆಂಟ್. ಸೊ ಎಲ್ಲ ಪಾರ್ಟ್ನರು ಸಹ ಕಂಪ್ನಿಯನ್ನು ಮ್ಯಾನೇಜ್ ಮಾಡ್ಬೋದು. ದೇ ಕ್ಯಾನ್ ಟೇಕ್ ಅ ಪಾರ್ಟ್ ಇನ್ ರೆಗ್ಯುಲರ್ ಆ್ಯಕ್ಟಿವಿಟೀಸ್ ಆಫ್ ದ ಫರ್ಮ್. ಓಕೆ, ನಾವು ಈಗ ನೋಡ್ರಿ, ಮೊದಲು ನಾವು ಪಾರ್ಟ್ನರ್ಶಿಪ್ ಆ್ಯಕ್ಟಿಗೆ ನಾವೇನು ಇಂಥ ಯಾವುದು ರೂಲ್ಸನ್ನು ಹಚ್ತಾ ಇರಲಿಲ್ಲ. ಸೊ ಈಗ LLPಗೆ ಯು ಹ್ಯಾವ್ ಟು ಡೂ ಇಟ್ ಜಸ್ಟ್ ಲೈಕ್ ಕಂಪ್ನೀಸ್ ಆ್ಯಕ್ಟ್. ಅದರಲ್ಲಿ ಹೆಂಗೆ ಮಾಡ್ತಾಯಿದ್ರಿ ನೀವು, ವರ್ಟಿಕಲ್ ಫಾರ್ಮ್ಯಾಟಲ್ಲೇ ಮಾಡ್ತಾಯಿದ್ದೀರಿ. ಸೊ ಇಲ್ಲಿಯೂ ಸಹ ನೀವು ವರ್ಟಿಕಲ್ ಫಾರ್ಮಲ್ಲಿ ಅಕೌಂಟ್ಸನ್ನು ಮಾಡಬೇಕು. ಸೊ ಅದನ್ನು 2 ಪಾರ್ಟಲ್ಲಿ ಮಾಡ್ತೀವಿ. ಪಾರ್ಟ್ ಎ ಸ್ಟೇಟ್ಮೆಂಟ್ ಆಫ್ ಸಾಲ್ವೆನ್ಸಿ. ಸ್ಟೇಟ್ಮೆಂಟ್ ಆಫ್ ಸಾಲ್ವೆನ್ಸಿಯಲ್ಲಿ ಅವ್ರು ಏನು ಡಿಕ್ಲೇರ್ ಮಾಡ್ತಾರೆ. ಸೊ ಇಫ್ ದ ಟರ್ನ್ ಓವರ್ ಡಸ್ ನಾಟ್ ಎಕ್ಸಿಡ್ 40 lakh ಆ್ಯಂಡ್ ಕಾಂಟ್ರಿಬ್ಯೂಷನ್ ಡಸ್ ನಾಟ್ ಎಕ್ಸಿಡ್ 25 lakhs. ಓಕೆ, ಪಾರ್ಟ್ ಬಿ ಅಲ್ಲಿ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ಸ್. ಸೊ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ಸಲ್ಲಿ 2 ನಾವು ಸ್ಟೇಟ್ಮೆಂಟ್ಸನ್ನು ಮಾಡ್ತೀವಿ. ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್. ಸೆಕೆಂಡ್ ಒನ್ ಸ್ಟೇಟ್ಮೆಂಟ್ ಆಫ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್. ಸೊ ಇದನ್ನು ಎರಡನ್ನೂ ನಾವೇನು ಮಾಡ್ತಾ ಇದ್ದೀವಿ, ವರ್ಟಿಕಲ್ ಫಾರ್ಮ್ಯಾಟಲ್ಲೇ ಮಾಡ್ತಾ ಇದ್ದೀವಿ. ಇಟ್ ಈಸ್ ನಾಟ್ ಪ್ರಿಪೇರ್ಡ್ ಇನ್ ಹಾರಿಜಾಂಟಲ್ ಫಾರ್ಮ್. ನಾವು ಯು ಕ್ಯಾನ್ ಜಸ್ಟ್ ಸಿ the format how the assets and liabilities of the partners are done. So it is the liability side of your statement. So liability ಅಲ್ಲಿ ನಾವು ಅಲ್ಲೇ ಮೇನ್ 2 ಹೆಡ್ಗಳನ್ನು ಮಾಡಿದ್ವಿ, ಪಾರ್ಟ್ನರ್ಸ್ ಆ್ಯಂಡ್ ದೇರ್ ಫಂಡ್ಸ್ ಆ್ಯಂಡ್ ಲಯಬಿಲಿಟೀಸ್.
ಇದು ಓನರ್ಸ್ದು ಕ್ಯಾಪಿಟಲ್ ಥರ. ನೆಕ್ಸ್ಟ್ ಔಟ್ಸೈಡ್ ಲಯಬಿಲಿಟಿ ಥರ. ಅದಾದಮೇಲೆ ಇನ್ನೊಂದು ನಾವು ಲಾಸ್ಟಿಗೆ ಪ್ರೊವಿಷನ್ಸನ್ನು ಮಾಡ್ತೀವಿ. ಸೊ ದಿಸ್ ಇಸ್ ದ ಟೋಟಲ್ ಆಫ್ ಲಯಬಿಲಿಟಿ ಸೈಡ್. ಅಸೆಟ್ ಸೈಡಲ್ಲಿ ನಾವು ಅಸೆಟ್ನ ಯಾವ ಥರ ಕ್ಲಾಸಿಫೈ ಮಾಡ್ತೀವಿ ಅಂದರೆ ಫಿಕ್ಸ್ಡ್ ಅಸೆಟ್ಸ್, ಇನ್ವೆಸ್ಟ್ಮೆಂಟ್, ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್, ಇನ್ವೆಂಟ್ರೀಸ್, ಡೆಟಾರ್, ಅದರಲ್ಲಿ ಟ್ರೇಡ್ ರಿಸೀವೇಬಲ್, ಅಡ್ವಾನ್ಸಸ್ ಟು ಸಪ್ಲೈಯರ್, ಕ್ಯಾಶ್ ಆ್ಯಂಡ್ ಕ್ಯಾಶ್ ಇಕ್ವಾಲೆಂಟ್ ಆ್ಯಂಡ್ ಅದರ್ ಅಸೆಟ್ಸು ಅಲ್ಲಿ ಟೋಟಲ್ ನಿಮಗೆ ಸಿಗ್ತದೆ. ಸೊ ಈಗ ನೀವು ಇನ್ಕಮ್ ಸ್ಟೇಟ್ಮೆಂಟ್ ಅಥವಾ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಸ್ಟೇಟ್ಮೆಂಟ್ ನೋಡಿದರೆ, ಸೊ ಯು ವಿಲ್ ಟೇಕ್ ದ ಇನ್ಕಮ್ ಅಂದರೆ ಸೇಲ್ಸಿಂದ, ಅದರ್ ಇನ್ಕಮಿಂದ ಮತ್ತು ಇನ್ಕ್ರೀಸ್ ಇನ್ ಸ್ಟಾಕ್. ಸೊ ಇದನ್ನು ನೀವು ಟೋಟಲ್ ತೊಗೊಳ್ತೀರಿ, ಅದರಲ್ಲಿ ಎಕ್ಸ್ಪೆನ್ಸಸ್ಸನ್ನು ಲೆಸ್ ಮಾಡ್ತೀರಿ. ಎಕ್ಸ್ಪೆನ್ಸಸ್ಸಲ್ಲಿ ಪರ್ಚೇಸಸ್, ಪರ್ಸನಲ್ ಎಕ್ಸ್ಪೆನ್ಸಸ್, ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್, ಡೆಪ್ರಿಸಿಯೇಷನ್, ಇಂಟ್ರೆಸ್ಟ್ ಆ್ಯಂಡ್ ಅದರ್ ಎಕ್ಸ್ಪೆನ್ಸ್ ಇದೆಲ್ಲ ಲೆಸ್ ಮಾಡಿದ ಮೇಲೆ ಬಿಫೋರ್ ಪ್ರೊವಿಷನ್ ಫಾರ್ ಟ್ಯಾಕ್ಸ್ ಯು ವಿಲ್ ಗೆಟ್ ಅ ಪ್ರಾಫಿಟ್. ಹೌದಾ? ಅದರಲ್ಲಿ ನೀವು ಪ್ರೊವಿಷನ್ ತೆಗೆದ್ರೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಸಿಗುತ್ತೆ. ಆಮೇಲೆ ನೀವು ಅದರಲ್ಲಿ ಟ್ಯಾಕ್ಸನ್ನು ಕಳೆದ್ರೆ ಯು ವಿಲ್ ಗೆಟ್ ಅ ಪ್ರಾಫಿಟ್ ಟ್ರಾನ್ಸ್ಫರೇಬಲ್ ಟು ದ ಪಾರ್ಟ್ನರ್ಸ್ ಕ್ಯಾಪಿಟಲ್. ಓಕೆ, ದೆನ್ ಸೊ ನೆಕ್ಸ್ಟ್ ಏನು ಬರ್ತದೆ? ಬ್ಯಾಲೆನ್ಸ್ ಇಫ್ ಎನಿ ಇಟ್ ಕ್ಯಾನ್ ಬಿ ಟ್ರಾನ್ಸ್ಫರ್ಡ್ ಟು ದ ರಿಸರ್ವ್. ಸೊ ಇದೇನು ಇಟ್ಸ್ ಅ ಸಿಂಪಲ್ ಫಾರ್ಮ್ ಹೌ ಯು ಕ್ಯಾನ್ ಪ್ರಿಪೇರ್ ಅ statement of income and expenditure. So with this I am going to end this class. In the next classes I will take up some of the problem on this Limited Liability Partnership Act. So keep watching my channel for next classes. Thank you.